ನಾನು ನಿಮ್ಮನ್ನೆಲ್ಲ ನಮ್ಮ ಇಂಥ ಒಂದು ತುರ್ತು ಸಭೆಗೆ ಸ್ವಾಗತ ಮಾಡ್ತೀನಿ. ನೀವೆಲ್ಲ ಬಂದಿದ್ದೀರಾ, ಸ್ವಾಗತ ಸುಸ್ವಾಗತ. ಅದರಲ್ಲೂ ಪರ್ಟಿಕ್ಯುಲರ್ಲಿ ನಾವು ಏನು ಯೋಚನೆ ಮಾಡಿದ್ದೀವಿ ಅಂದರೆ, ನಾವು ಬೆಳಿಗ್ಗೆ ಆಡುವಂಥ ಇಟ್ಸ್ ಕಾಲ್ಡ್ ಆಸ್ ಗುಡ್ ಮೆಂಟನ್. ವೈ ವಿ ಕಾಲ್ ಇಟ್ ಆಸ್ ಗುಡ್ ಮೆಂಟನ್? ಬಿಕಾಸ್ ಬ್ಯಾಡ್ಮಿಂಟನ್ ಅಂದರೆ ಬ್ಯಾಡ್ ಅಂತ ಒಂದು ವರ್ಡ್ ಇದೆ, ಅದಕ್ಕೋಸ್ಕರ ನಾವೆಲ್ಲ ಚೇಂಜ್ ಮಾಡಿಕೊಂಡು ಇಟ್ಸ್ ಅ ಗುಡ್ ಮೆಂಟನ್ ಅಂತ. ಗುಡ್ ಮೆಂಟನಲ್ಲಿ ಬೆಳಿಗ್ಗೆ ನಾವೆಲ್ಲ ಬಂದ್ಬಿಟ್ಟು ಟೋಟಲ್ ರಿಲ್ಯಾಕ್ಸ್ಡ್, ಆಮೇಲೆ ಕೂತ್ಕೊಂಡು ಸ್ವಲ್ಪ ತಮಾಷೆ ಆಟ ಎಲ್ಲ ಫ್ರೆಂಡ್ಲಿಯಾಗಿ ಕಾರ್ಡಿಯಲ್ ರಿಲೇಷನ್ಶಿಪ್ ವೆರಿ ವೆರಿ ಇಂಪಾರ್ಟೆಂಟ್. ನಾವೇನಾಗುತ್ತೀವಿ ಅಂದರೆ ಎಷ್ಟೆಲ್ಲೋ ತಾಪತ್ರೆ. ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಈಸ್ ಗಾಟ್ ಹಂಡ್ರೆಡ್ಸ್ ಆಫ್ ಪೇಷಂಟ್ಸ್ ಕಮಿಂಗ್ ಟು ಅನದರ್ ಡಾಕ್ಟರ್. ಸೊ ಆ್ಯಂಡ್ ಬಿಸ್ನೆಸ್ಸು ಯು ಗಾಟ್ ಲಾಟ್ ಆಫ್ ಥಿಂಗ್ಸ್. ಬಟ್ ಅಲ್ಟಿಮೇಟ್ಲಿ ಏನಂದರೆ ಜೀವನದಲ್ಲಿ ನಾನು ನೋಡ್ದಂಗೆ ನಾವು ಐ ಆಮ್ ಅಬೌಟ್ 60. So you are 70 above 50 above 20 ನೇ ಹೇಳ್ಬೋದು ಅವರು. 60 ಅಂದ್ರೆ it can be 70, it can be 70 or it can be 80 also, but I am about 60. So ಏನಾಗಿದೆ ಅಂದರೆ ಬ್ಯಾಡ್ಮಿಂಟನ್ನಲ್ಲಿ ಆಡಲಿಕ್ಕೆ ಶುರು ಮಾಡಿದ ಮೇಲೆ ಅಂದಾಜು ನಾನು ಗುಡ್ ಮೆಂಟನ್ ನಾವು ಬೆಂಗಳೂರಲ್ಲಿ ಆಡ್ತಾ ಇದ್ದೀವಿ. ಅಷ್ಟೊಂದು ಕೋಆರ್ಡಿನೇಷನ್ನು ಇದೆಲ್ಲ ಕಾರ್ಡಿಯಲ್ ಇರಲಿಲ್ಲ. ಅಲ್ಲಿ ಅವ್ರ ಪಾಡಿಗೆ ಆಡ್ಕೊಂಡು ಹೋಗ್ತಾಯಿದ್ರು. ಬಟ್ ಇಲ್ಲಿ ಬಂದಮೇಲೆ ಅದೇನೋ ಗೊತ್ತಿಲ್ಲ, ಎಲ್ಲ ಒಂದು ಬಾಂಧವ್ಯ, so much of closeness, intimacy, so much of love, so much of affection. More than anything is a lot of respect. I'm getting so much of respect. I'm so happy. ನಮ್ಮದು ಡಿಫೆನ್ಸಲ್ಲಿ ರಿಟೈರ್ಮೆಂಟ್ ಆದಮೇಲೆ ಬೆಂಗಳೂರಿರುವಾಗ ಕೊಡಗಿನಲ್ಲಿ ಹೋಗಿ ಸೆಟಲ್ ಮಾಡಿ ಹೆಂಗಪ್ಪ ಜೀವಮಾನ ಕಳೆಯೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಆಫ್ಟರ್ ಕಮಿಂಗ್ ಇಯರ್ ಐ ಫೆಲ್ಟ್ ಮೈ ವೈಫ್ ಇಸ್ ದಿ ಪರ್ಸನ್ ಬಿಕಾಸ್ ಆಫ್ ಹೂಮ್ ಹ್ಯಾವ್ ಕಮ್ ಟು ಕೊಡಗು ಬಂದ ಮೇಲೆ ನನಗೆ ಭಾರಿ ಸಂತೋಷ ಆಯಿತು. ಹಂಗೆ ನಾವು ಗುಡ್ ಮೆಂಟನಲ್ಲಿ ಆಡಲಿಕ್ಕೆ ಶುರು ಮಾಡಿದ್ದೀವಿ. ವೆರೈಟಿ ಆಫ್ ಪೀಪಲ್ ಎಲ್ಲ ಸಿಗ್ತೀವಿ, ಆಡ್ತಾಯಿದ್ದೀವಿ. ಇದೇ ಥರ ಯೋಚನೆ ಮಾಡಿ ನಾನು ಒಂದು ವಾರದ ಹಿಂದೆ ಕೂತ್ಕೊಂಡು ಯೋಚನೆ ಮಾಡುವಾಗ ನಾವು ಯಾಕೆ ಒಂದು ಚಿಕ್ಕ ಒಂದು ಫ್ರೆಂಡ್ಲಿ ಟೂರ್ನಮೆಂಟ್ ಮಾಡಬಾರ್ದು ಅಂತ ಯೋಚನೆ ಮಾಡಿದೆ. ಅದ್ರಲ್ಲಿ ನನಗೇನು ಐಡಿಯಾ ಅಂದರೆ ಎಲ್ಲ 4 ಕೋರ್ಟ್ ಅವರು ಇನ್ವಾಲ್ವ್ ಆಗಬೇಕು, ಓನ್ಲಿ ಫಾರ್ ಮಾರ್ನಿಂಗ್ ಪ್ಲೇಯರ್ಸ್. ಈ ಬೇರೆ ಇನ್ನೊಬ್ಬರು ಪ್ಲೇಯರ್ನ ಕರ್ಕೊಳ್ಳೋದು ಆಮೇಲೆ ಪರ್ಚೇಸ್ ಮಾಡೋದು ಇದೆಲ್ಲ ಏನಿಲ್ಲ. ವೆರಿ ಮಾರ್ನಿಂಗ್ ಪ್ಲೇಯರ್ಸ್ ವಿಲ್ ಪ್ಲೇ. ಇದರಲ್ಲಿ ಏನಾಗಿದೆ ಅಂದರೆ ಒಂದೊಂದು ಕೋರ್ಟಲ್ಲಿ ಈಗ 4 ಕೋರ್ಟು. ಆಮೇಲೆ ನಾನೇನು ಡಿಸೈಡ್ ಮಾಡಿದ್ದೀನಿ, ನೀವೆಲ್ಲ ಅದು ಚೇಂಜ್ ಮಾಡ್ಬೋದು. 4 ಪ್ರೈಸು: ಫಸ್ಟ್ ವಿನ್ನರ್, ರನ್ನರ್, ಥರ್ಡ್ ಆ್ಯಂಡ್ ಫೋರ್ತ್. ಯಾಕೆ ಇಟ್ಟಿದ್ದೀನಿ ಅಂದರೆ 4 ನಮ್ಮದು ಕೋರ್ಟ್ ಇದೆ. 4 ಕೋರ್ಟಲ್ಲಿ 4 ಜನರಿಗೂ ಏನಾದರೂ ಒಂದು ಪ್ರೈಸ್ ಸಿಗಬೇಕು. ಅದು ಫಸ್ಟೇ ಇರ್ಬೋದು, ಸೆಕೆಂಡೇ ಇರ್ಬೋದು, ಥರ್ಡಾ ಫೋರ್ತ್, ವಾಟ್ ಎವರ್ ಇಟ್ ಇಸ್ ಪ್ರೈಸ್. ಇದರಲ್ಲಿ ಏನಾಗಿದೆ ಅಂದರೆ ಈಗ ಒಂದೊಂದು ಕೋರ್ಟಲ್ಲಿ ನಮ್ಮದು 2 ಟೀಮ್ ಇರ್ಬೋದು, 3 ಟೀಮ್ ಇರ್ಬೋದು, 4 ಟೀಮ್ ಇರ್ಬೋದು. ಅದರಲ್ಲಿ ಏನಾಗುತ್ತೆ ಅಂದರೆ ಈ 4 ಟೀಮ್ ಅವರು ನಮಗೆ ಕರೆಕ್ಟಾಗಿ ಅವ್ರ ಹೆಸರು ಕೊಡಬೇಕು ಫಸ್ಟೇ. ಅಲ್ಲಿ ಪ್ಲೇಯರ್ಸ್ನ ಇಂಟರ್ಚೇಂಜ್ ಮಾಡುವಂಥ ಯಾವ ಪ್ರೊವಿಷನ್ನೂ ಇಲ್ಲ. ಅದರಲ್ಲಿ ಈಗ ಕ್ವಾರ್ಟರ್ ಫೈನಲ್ಸ್ವರೆಗೆ ಅವ್ರವ್ರ ಕೋರ್ಟಲ್ಲಿ ಆಡೋದು. ಕ್ವಾರ್ಟರ್ ಫೈನಲ್ಸ್ ಆದಮೇಲೆ ಸೆಮಿಫೈನಲ್ಸ್ ಬರುವಾಗ ಎಲ್ಲ ಕಂಬೈನ್ಡ್ ಆಗಿ ನಾವೆಲ್ಲ ಸೇರಿ ಒಂದೇ ಕೋರ್ಟಲ್ಲಿ ಆಟ ಆಡೋದು. ಆ ಸೆಮಿಫೈನಲ್ಸ್ ಆದಮೇಲೆ ಫೈನಲ್ಸ್ ಇರ್ತದೆ. ಫೈನಲ್ಸ್ಗಿಂತ ಮುಂಚೆ ಥರ್ಡ್ ಆ್ಯಂಡ್ ಫೋರ್ತ್ ಮ್ಯಾಚ್ ಆದಮೇಲೆ ಇನ್ನು ಫೈನಲ್ಸ್. ಅದಕ್ಕೆ ಈಗ ನಾವು ಒಂದು ಡಿಸೈಡ್ ಮಾಡಬೇಕು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಆಮೇಲೆ ಹೇಳೋಣ. ಇದು ನಾವು ಮಾಡೋದು ನನ್ನ ಅಂದಾಜು ಪ್ರಕಾರ ಇದು ಆದಷ್ಟು ಬೇಗ ಮಾಡಬೇಕು. ಇದನ್ನು ಡಿಲೇ ಮಾಡಿದರೆ ಇದರ ಮಜಾ ಇಲ್ಲ. ನನ್ನ ಪ್ಲ್ಯಾನ್ ಪ್ರಕಾರ ಥರ್ಸ್ಡೇ ಮಾರ್ನಿಂಗು ಅಪ್ ಟು ಸೆಮಿಫೈನಲ್ಸ್ವರೆಗೆ ಆಡ್ಬಿಡೋಣ. 2 days ಪ್ಲಾನ್. ಅದೇ ಥರ್ಸ್ಡೇವರೆಗೆ ನಾವೇನು ಮಾಡೋಣ, ವೆಡ್ನೆಸ್ಡೇ ಆ್ಯಂಡ್ ಥರ್ಸ್ಡೇ ಆರ್ ಥರ್ಸ್ಡೇ 1 day ಇಸ್ ಎನಫ್ ಐ ಥಿಂಕ್. ಥರ್ಸ್ಡೇ ಬೆಳಿಗ್ಗೆ ನಾವೆಲ್ಲ ಅವ್ರವ್ರ ಕೋರ್ಟಲ್ಲಿ ಅಂದರೆ ಅವ್ರು ಮಾತ್ರ ಇರೋದಲ್ಲ, ನಾವೆಲ್ಲ ಹೋಗಬೇಕು, ಎಲ್ಲ ವಾಚ್ ಮಾಡಬೇಕು. ದಿ ಐಡಿಯಾ ಈಸ್ ಅಲ್ಲಿ ಯಾರು ಏನು ಕಾಂಪ್ರಮೈಸ್ ಮಾಡ್ಬೋದು, ಅವ್ರು ಆಟ ಆಡಬೇಕಷ್ಟೇ. ಯಾರು ಗೆಲ್ತಾರೆ ಬಿಡ್ತಾರೆ ಬೇರೆ ವಿಷಯ. ಆಮೇಲೆ ಥರ್ಸ್ಡೇ ಅದಾದಮೇಲೆ ಯಾವಾಗ ಅವರು ಸೆಮಿಫೈನಲ್ಸ್ ಕ್ವಾಲಿಫೈ ಆದರೂ ಫ್ರೈಡೇ ಮಾರ್ನಿಂಗ್ ಇಟ್ಕೊಳ್ಳೋಣ. ನನ್ನ ಐಡಿಯಾ ಪ್ರಕಾರ ಫ್ರೈಡೇ ಮಾರ್ನಿಂಗ್ ಇಟ್ಕೊಂಡ್ಬಿಟ್ಟು ಆ ದಿವಸ ಬರೀ ಇದೆ ಒಂದು ಥರ್ಡ್, ಆಮೇಲೆ ಸೆಮಿಫೈನಲ್ಸು, ಆಮೇಲೆ ಫೈನಲ್ಸ್ 3. ಅದಾದಮೇಲೆ ಸಾಯಂಕಾಲ ಡಿನ್ನರ್. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಸ್ಯಾಟರ್ಡೆ ಮತ್ತು ಸಂಡೇ ಸುಮಾರು ಜನ ಸಿಗಲ್ಲ, ಅವರೆಲ್ಲ ಹೋಗ್ಬಿಡ್ತಾರೆ, ಬರೋಲ್ಲ. ಆಮೇಲೆ ಸಂಡೇ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಈಗ ಟೀಮ್ ನಾವೆಲ್ಲ ಮಾಡಿಬಿಟ್ಟು ಆ ಸೆಮಿಫೈನಲ್ಸ್ ಗೆದ್ದವ್ರು ಮಾತ್ರ ಬರ್ತಾರೆ, ಬಾಕಿ ಪ್ಲೇಯರ್ಸ್ ಬರಲ್ಲ. ದಿಸ್ ಇಸ್ ಆ್ಯಕ್ಚುಲಿ ಟು ಕ್ರಿಯೇಟ್ ಒನ್ನೆಸ್. ಎಲ್ಲರೂ ಇರಬೇಕು.
ಅದಕ್ಕೋಸ್ಕರ ನನ್ನ ಐಡಿಯಾ ಅದ್ರಲ್ಲಿ ಬೇಕಾದ್ರೆ ನೀವು ಚೇಂಜ್ ಮಾಡ್ಬೋದು. ಆಮೇಲೆ ಹೇಳ್ತೀನಿ ನಾವು ವೆಡ್ನೆಸ್ಡೇ ಕ್ವಾರ್ಟರ್ ಫೈನಲ್ಸ್ವರೆಗೆ ಆಡ್ಬಾರ್ದು. ಅವ್ರವ್ರ ಕೋಟೆ ಥರ್ಸ್ಡೇ ಆಡ್ಬಿಟ್ಟು ಫ್ರೈಡೇ ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ ಅರೇಂಜ್ಮೆಂಟ್ ಮಾಡೋಣ. ವಿಲ್ ಅರೇಂಜ್ ಬ್ರೇಕ್ಫಾಸ್ಟ್ ಆನ್ ಫ್ರೈಡೇ. ಮೇ ಬಿ ಥರ್ಸ್ಡೇ ಆ್ಯಂಡ್ ಫ್ರೈಡೇ ಆಲ್ಸೋ ಯು ಕ್ಯಾನ್. ಥರ್ಸ್ಡೇ ನಾಟ್ ರಿಕ್ವೈರ್ಡ್ ಐ ಥಿಂಕ್. ಫ್ರೈಡೇ ಮಾಡೋಣ. ಫ್ರೈಡೇ ಮಾಡಿಬಿಟ್ಟು ಅವತ್ತು ಫಸ್ಟ್ ಮ್ಯಾಚ್ ವಿಲ್ ಬಿ ಸೆಮಿಫೈನಲ್ಸ್. ಅದಾದಮೇಲೆ ಲೂಸರ್ಸ್, 2 ಲೂಸರ್ಸ್ ಇರ್ತಾರಲ್ಲ ಅವರು 3rd and 4th ಪ್ಲೇಸ್ಗೆ ಆಡ್ತಾರೆ. ಆಮೇಲೆ ಫೈನಲ್ಸ್ ಬೆಳಿಗ್ಗೆ ಆಡ್ಬಿಟ್ಟು ಆಮೇಲೆ ಸಾಯಂಕಾಲ ವಿಲ್ ಮೀಟ್ ಫಾರ್ ಡಿನ್ನರ್. ಈ ನಾನು ಈಗ ಹೇಳಿದ್ರಲ್ಲಿ ಏನಾದರೂ ಕ್ಲಾರಿಫಿಕೇಶನ್ ಇದ್ದರೆ ಹೇಳಿ, ಆಮೇಲೆ ಇನ್ನೊಂದು ನೆಕ್ಸ್ಟ್ ಸ್ಟೇಜಿಗೆ ಹೋಗ್ತೀನಿ.